ಎಷ್ಟು ಖುಷಿಯಾಗಿದ್ವಿ ನಾವು 3 ಜನ. ನಮ್ಮ ಕಷ್ಟಗಳೆಲ್ಲ ಕಳೀತು. ಮಾವ ನಾವು ಮಾಡಿದ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಒಪ್ಕೊಂಡ್ರಲ್ಲ ಅಂತ ಎಷ್ಟು ಕುಣಿದಾಡ್ತಿತ್ತು. ಆದ್ರೆ ಅವರು ಮೋಸ ಮಾಡಿದ್ರು. ನಮ್ಮ 3 ಜನಕ್ಕೂ ಮೋಸ ಮಾಡಿದ್ರು. ಈ ತರ ಪ್ರೀತಿಸೋ ನಾಟಕ ಯಾಕೆ ಮಾಡ್ಬೇಕಾಗಿತ್ತು? ಅದ್ರ ಬದಲು ನಮ್ಮ ದ್ವೇಷ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಮ್ಮ 3 ಜನಕ್ಕೂ ಮೋಸ ಮಾಡಿದ್ರು ಪ್ರತಾಪ್ ಅವರು. ಮೋಸ ಮಾಡಿದ್ರು. ಪ್ರತಾಪ್, ಇಷ್ಟೆಲ್ಲ ಅವಮಾನ ಆದ್ಮೇಲೂ, ಇಷ್ಟೆಲ್ಲ ನಿಮ್ ತಂದೆ ನೋವು ಮಾಡಿದ್ಮೇಲೂ ಇನ್ನೂ ಈ ಮನೇಲಿರೋ ಕನಸು ಕಟ್ಕೊಂಡಿದ್ದೀರಾ ನೀವು? ನನ್ನ ಕೈಲಿ ಆಗ್ತಿಲ್ಲ ಪ್ರತಾಪ್. ಈ ಮನೇಲಿ ನನ್ನ ಕೈಲಿ ಇರಕ್ ಆಗ್ತಿಲ್ಲ. ನನ್ನ ಅಕ್ಕ ಸಾವಿತ್ರಿಗೆ ನನ್ನ ಮುಖ ತೋರ್ಸಕ್ ಆಗ್ತಿಲ್ಲ ಪ್ರತಾಪ್. ನನಗೆ ಈ ವಿಷಯವಾಗಿ ಎಷ್ಟೆಲ್ಲ ಅವಮಾನ ಮಾಡಿದೆ ಅವಳಿಗೆ ನಾನು. ಎಷ್ಟೆಲ್ಲ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈದೆ ನಾನು ಅವಳಿಗೆ. ಇವತ್ತು ಅವಳು ಮುಂದೆ ಹೋಗಿ ನಿಂತ್ಕೊಂಡ್ರೆ ಆ ಮಾತುಗಳೆಲ್ಲ ನನಗೆ ಮುಖಕ್ಕೆ ಹೊಡೆದಾಗ ಆಗ್ತಿದೆ ಪ್ರತಾಪ್. ಅವಮಾನ ಆಗ್ತಿದೆ ನನಗೆ. ಮುಖ ತೋರ್ಸಕ್ ಆಗ್ತಿಲ್ಲ ಅವಳಿಗೆ ನನಗೆ. ಪ್ಲೀಸ್, ನಮ್ಗಿನ್ಯಾವುದು ಬೇಡ ಪ್ರತಾಪ್. ಮನೆಯಿಂದ ಹೊರಟೋಗೋಣ. ನನ್ಗೆ ಮಲ್ಲಿರ ಕಷ್ಟ ಆಗ್ತಿದೆ. ಪ್ಲೀಸ್ ಮಾತಾಡಿ. ಸುಮ್ಮನೆ ಇದ್ರೆ ಏನು ಅರ್ಥ ಆಗಲ್ಲ ನನಗೆ. ಮಾತಾಡಿ ಪ್ರತಾಪ್, ಮಾತಾಡಿ ಪ್ಲೀಸ್. ಕೂಲ್. ಮಮ್ಮಿ, ಮನುಷ್ಯನಿಗೆ ಒಂದ್ ರೇಂಜ್ ವರೆಗೆ ಸಿಟ್ಟಿರುತ್ತೆ. ವಯಸ್ಸಾಗ್ತಾ ಆಗ್ತಾ ಅದು ಕಮ್ಮಿ ಆಗೇ ಆಗುತ್ತೆ. ಆಗ್ಲೇಬೇಕು. ಆದ್ರೆ ಅಪ್ಪನ್ ಸಿಟ್ಟು ದ್ವೇಷ ಕಮ್ಮಿ ಆಗ್ತಿಲ್ಲ ಅಂದ್ರೆ ಇದಕ್ಕೆ ಬಲವಾದ ಕಾರಣ ಇದ್ದೇ ಇದೆ. ಅದೇನು ಅಂತ ಹೇಳು. ಏನು ಅಂದ್ರೆ ನಿನಗೆ ಗೊತ್ತಿದೆಯಲ್ಲ ಸನಿ, ನಾನು ಸತ್ಯನ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಬಿಟ್ಟು. ಸಾಧ್ಯ ಇಲ್ಲ. ಅಷ್ಟೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇಲ್ಲ ಸನಿ, ಅದಷ್ಟೇನೆ. ಇಲ್ಲ ಮಮ್ಮಿ, ಇದಕ್ಕೆ ಬಲವಾದ ಕಾರಣ ಇದೆ ಅಂತ ನಂಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಅಂದ್ರೆ ನೀನು ಸತ್ಯನ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿದ್ಕಿಂತಲೂ ಬಲವಾದ ಕಾರಣ ಇದೆ. ಅದೇನು ಅಂತ ಹೇಳು. ಇಲ್ಲ ಕಣೋ, ಅಂತದೆಲ್ಲ ಏನು ಇಲ್ಲ ಮಮ್ಮಿ, ನೀನು ಇಲ್ಲ ಅನ್ನೋದ್ರಲ್ಲೇ ಗೊತ್ತಾಗ್ತಾ ಇದೆ. ನೀನೇನೋ ತಪ್ಪು ಮಾಡಿದ್ಯಾ. ಇಲ್ಲ ಇಲ್ಲ ಇಲ್ಲ, ಹೇಳ್ತಾ ಇದ್ದೀನಲ್ಲ, ಏನು ಇಲ್ಲ. ಅಳಿ ಅಂದ್ರೆ ಅಮ್ಮ ಸೋದರ ಸೊಸೆ, ನೀವೇನು ಯೋಚನೆ ಮಾಡಬೇಕು. ನಾಳೆ ಬೆಳಗಾಗೋದ್ರೊಳಗೆ ನಿಮ್ಮಪ್ಪ ನಿಮ್ಮನ್ನ ಮಗ ಅಂತ ಒಪ್ಕೋಬೇಕು. ಹಾಗೆ ನಾನು ಮಾಡ್ತೀನಿ.
ವೈಶಾಲಿ ಅವರೇ, ವೈಶಾಲಿ ಅವರೇ, ವೈಶಾಲಿ ಅವರೇ, ಅಯ್ಯಪ್ಪ ಏನ್ ಇಷ್ಟೊಂದು ಯೋಚನೆ ಮಾಡ್ತಾ ನಿಂತ್ಬಿಟ್ಟಿದ್ದೀರಿ? ಪಾಪ ಮಕ್ಕಳು ಕೇಳಿದಾಗ ಹೇಳ್ಬಿಡತ್ತಾನೆ. ಏನಿಲ್ಲ, ಏನ್ ಹೇಳೋದು? ಕತೆ, ಯಾವ ಕತೆ? ಸತ್ಯದ ಕತೆ. ವೈಶಾಲಿ ಅವರೇ, ಈ ಸತ್ಯ ಅನ್ನೋದು ಒಂಥರ ಬೂದಿ ಮುಚ್ಚಿದ ಕೆಂಡ ಇದೆ. ದೂರದಿಂದ ನೋಡಿದ್ರೆ ಬೆಂಕಿ ಆರೋಗಿದೆ ಅನ್ಸುತ್ತೆ. ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ಬುಕ್ಕಂತ ಹತ್ಕೊಂಡ್ಬಿಡುತ್ತೆ. ಈಗ ಗಾಳಿ ಬೀಸ್ತಾ ಇದೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೆಂಕಿ ಹತ್ಕೋಬಹುದು. ಹೇಳ್ಬಿಡಿ. ಯಾವ ಸತ್ಯ? ಯಾವ ಕತೆನೂ ಇಲ್ಲ, ಕೆಂಡನೂ ಇಲ್ಲ. ಓಹೋ, ಹೌದಾ? ಅಲ್ಲ, ರಾತ್ರಿ ಕನಸಲ್ಲಿ ಬರ್ತಾಳಲ್ಲ ದೇವತೆ, ಅವಳ ಹಿಂದೆ ಯಾವ ಕಥೆನೂ ಇಲ್ವಾ? ಅಂದ್ರೆ ಈಗ ನೀವು ರಾತ್ರಿ ಮಲಗಿರ್ತೀರಪ್ಪ, ಕನಸಲ್ಲಿ ದೇವತೆ ಬರ್ತಾಳೆ, ಎದುರ್ಕೊಂಡು ದಡಾರಂತ ಎದ್ದು ಕೂತ್ಕೊಂಡ್ಬಿಡ್ತೀರಲ್ಲ. ಯಾರು ನೀನು? ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯೋ ಶುಭಂ ಭವತು. ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಸ್ಯ ತ್ರಯಾರ್ಷೇಸ್ಯ ಪ್ರವರಸ್ಯ ವಾಸಿಷ್ಠ ಗೋತ್ರೋದ್ಭವಸ್ಯ ಶ್ರೀನಿವಾಸ ಶರ್ಮಣ ಅಹಂಬೋ ಅಭಿವಾದಯೇ. ನಿಮ್ ಸೊಸೆರಿದಾರಲ್ಲ ಸಾವಿತ್ರಿ ವಿನುತ, ಅವ್ರ ಸೋದರ ಮಾವ. ಅದಕ್ಕೆ ಮುಂದಿಂದು ಏನಿಲ್ಲ ಅಷ್ಟೇ. ನಿನಗಿದೆಲ್ಲ ಹೇಗ್ ಗೊತ್ತು? ನಾನು ಒಂಥರ ಸರ್ವಾಂತರ್ಯಾಮಿ, ಸರ್ವಜ್ಞಾನ ಸಂಪನ್ನ, ಹಾಗಾಗಿ ಗೊತ್ತಾಗ್ಬಿಡುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲದಲ್ಲಿ ಏನೇನು ನಡೆಯುತ್ತೋ ಅವೆಲ್ಲವೂ ನನ್ನ ಕಣ್ಣು ಮುಂದೆ ಹಾಗೆ ಚಿತ್ರದ ಹಾಗೆ ಮೂಡ್ಬಿಡುತ್ತೆ. ತುಂಬಾ ಸಲ ನಾನು ಅನ್ಕೋತೀನಿ ವೈಶಾಲಿ ಅವರೇ, ಕಾವಿ ಬಟ್ಟೆ ಹಾಕಬೇಕು, ರುದ್ರಾಕ್ಷಿ ಹಾಕಬೇಕು, ಕಮಂಡ್ಲ ಇಡ್ಕೋಬೇಕು, ಹಿಮಾಲಯಕ್ಕೂ ಕೂತ್ಕೊಂಡು ತಪಸ್ ಮಾಡಬೇಕು ಅಂತ. ಆದ್ರೆ ಮನಸ್ಸು ಒಪ್ಪಲ್ಲ. ನೀನ್ ಇಲ್ಲಿಗೆ ಬಂದಿರೋದು ಏನೋ ಉದ್ದೇಶದಿಂದಲೇ. ಏನ್ ಬೇಕು ನಿನಗೆ? ಮತ್ತೆ ನಿನಗೆ ಈ ಸತ್ಯ ಎಲ್ಲ ಗೊತ್ತಿರೋದಕ್ಕೆ ಹೇಗ್ ಸಾಧ್ಯ? 28 ವರ್ಷದಿಂದ ನಾನು ಹೊಟ್ಟೆನಲ್ಲಿ ಬಚ್ಚಿಟ್ಕೊಂಡಿರೋ ಈ ಸತ್ಯ ನಿನಗೆ ಹೇಗ್ ಗೊತ್ತು? ಹೇಳು ಹೇಳು, ಏನ್ ನಿನ್ ಉದ್ದೇಶ? ಏನ್ ಬೇಕು ನಿನ್ಗೆ? ಕೂಲ್ ಕೂಲ್ ವೈಶಾಲಿ ಅವರೇ, ನೀವು ಹೇಳಿದ್ದು ಸತ್ಯ. ನನಗೆ ಬೇರೆ ಉದ್ದೇಶ ಇದೆ, ಆದ್ರೆ ನಿಮ್ಮನ್ನ ನಾಶ ಮಾಡೋ ಉದ್ದೇಶ ಅಂತೂ ದೇವರಾಣೆಗೂ ನನಗಿಲ್ಲ. ಪ್ರತಾಪು, ವಿನುತ, ನೀವು ಸುಖವಾಗಿ ಸಂತೋಷವಾಗಿ ಇರಬೇಕು. ನೀವು ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀರಲ್ಲ, ಅದು ಸಾರ್ಥಕವಾಗಬೇಕು. ನೀವು ನಿಮ್ಮ ಮಗ ಸೊಸೆ ಸಂತೋಷದ ಸುಪ್ಪತ್ತಿಗೆಯಲ್ಲಿ ಮೆರಿಬೇಕು. ಆ ಸಾವಿತ್ರಿ ಸತ್ಯ ಇಬ್ರು ದುಃಖನ ಅನುಭವಿಸ್ಬೇಕು. ನನಗೆ ಬೇಕಾಗಿರೋದು ಅದೇ. ಯಾಕೆ? ನೀವು ಇಷ್ಟು ವರ್ಷ ಯಾರಿಗೂ ಹೇಳದೆ ಒಂದು ಸತ್ಯನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರ. ಹಾಗೆ ನಾನು ಹೇಳಬೇಕಾಗಿರೋ ಸತ್ಯ ಹೇಳಕ್ಕಾಗಲ್ಲ, ಅದ್ರ ಅವಶ್ಯಕತೆ ಕೂಡ ನಿಮಗಿಲ್ಲ. ಪಾಪ ನಿಮಗೆ ನಿಮ್ಮದೇ ಸಮಸ್ಯೆಗಳನ್ನ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟಿದೆ. ಮೊದಲು ಅದನ್ನೆಲ್ಲ ಬಗೆಹರಿಸ್ಕೊಂಡ್ಬಿಡೋಣ, ಆಮೇಲೆ ನನ್ನ ಸತ್ಯಾನ್ವೇಷಣೆ ಬಗ್ಗೆ ಮಾತಾಡೋಣ. ಓಕೆನಾ? ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಇದ್ದಾರಾ? ಎನ್ಕ್ವೈರಿ ಮಾಡಬೇಕಾಗಿತ್ತು. ಎನ್ಕ್ವೈರಿನಾ? ಹೌದು. ಸುಶೀಲ್ ಕುಮಾರ್ ಅವ್ರ ಮನೆ ಇದೆ ತಾನೆ? ಹೌದು, ನಾನೇ ಸುಶೀಲ್ ಕುಮಾರ್. ನಮಸ್ಕಾರ ಸರ್. ನಮಸ್ಕಾರ. ಆದಿತ್ಯ ಎಂಟರ್ಪ್ರೈಸಸ್ನವರು 25 ಲಕ್ಷ ರೂಪಾಯಿ ಸ್ಕ್ರಾಪ್ ಮೆಟೀರಿಯಲ್ ಕಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದೀವಿ. ಬರೀ ಆರೋಪ ಅಷ್ಟೇ ಅಲ್ಲ, ಅವ್ರು ಕಳಿಸಿದ ಸ್ಕ್ರಾಪ್ ಮೆಟೀರಿಯಲ್ ನಿಂದ ತಯಾರಿಸಿದ ಸಬ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ನ ಅವ್ರಿಗೆ ವಾಪಸ್ ಕಳಿಸಿದ್ದೀವಿ. ಹೌದು. ಆದ್ರೆ ಅದಕ್ಕೆ ಪೊಲೀಸ್ ಎನ್ಕ್ವೈರಿ ಹಾಕ್ಬೇಕಾಗಿತ್ತು. ಹೇಳ್ತೀನಿ. ಯಾಕೆಂದ್ರೆ ನಿಮ್ಮ ಕಂಪನಿಯ XMD ಮಿಸ್ಟರ್ ಸತ್ಯ ಅವರು ಲಾಸ್ನ ಕಾಂಪನ್ಸೇಟ್ ಮಾಡ್ಕೊಡಿ ಅಂತ 25 ಲಕ್ಷ ರೂಪಾಯಿ ಚೆಕ್ ತಂದಿದ್ದಾರೆ ಆ ಕಂಪನಿಯಿಂದ. ಹೌದು,
ಆ ಅಪವಾದದ ಕಾರಣದಿಂದಾನೇ ಅವರನ್ನ ಆ ಪೋಸ್ಟ್ನಿಂದ ಕೆಳಗಿಳಿಸಿದ್ವಿ. ಹಾಗಾಗಿ ವಸೂಲಿ ಮಾಡಿದ್ದಾರೆ. ವಸೂಲಿ ಮಾಡಿದ ತಪ್ಪಲ್ಲ, ಆದ್ರೆ ಆ ಕಂಪನಿಯವ್ರು ಹೇಳ್ತಾ ಇರೋದೇ ಬೇರೆ ಅಲ್ಲ. ಅವರು ಬೇಕು ಬೇಕು ಅಂತ ಸ್ಕ್ರಾಪ್ ಮೆಟೀರಿಯಲ್ ಸಪ್ಲೈ ಮಾಡ್ಲಿಲ್ವಂತೆ. ಬೇಕು ಅಂತ ಸಪ್ಲೈ ಮಾಡಿಲ್ಲ ಅಂದ್ರೆ ಏನರ್ಥ? ಪ್ರತಾಪ್ ಅವರು ಆದಿತ್ಯ ಎಂಟರ್ಪ್ರೈಸಸ್ ಅವ್ರಿಗೆ ಫೋನ್ ಮಾಡಿ ಬಲವಂತ ಮಾಡಿ ಕುಮ್ಮಕ್ ಕೊಟ್ಟು ಸ್ಕ್ರಾಪ್ ಮೆಟೀರಿಯಲ್ ಬರೋ ಹಾಗೆ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ನೋ ಇನ್ಸ್ಪೆಕ್ಟರ್, ನಾನು ಫೋನ್ ಮಾಡಿಲ್ಲ. ನೋಡಿ ಬಮ್ಮ, ಆದಿತ್ಯ ಎಂಟರ್ಪ್ರೈಸಸ್ MD ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿ ನಾನೀಗ MD ಆಗಿ ಉಳಿದಿಲ್ಲ, ಕಚಡ ಮೆಟೀರಿಯಲ್ ಕಳಿಸಿ ಅಂತ ನೀವು ಫೋನ್ ಮಾಡಿಲ್ವಾ? ಜೊತೆಗೆ 3ನೇ ದರ್ಜೆ ಮೆಟೀರಿಯಲ್ ಕಳಿಸಿ 1ನೇ ದರ್ಜೆ ಬಿಲ್ ಹಾಕಿ ಅಂತ ನೀವು ಹೇಳಿಲ್ವಾ? ನಾನು ಫೋನ್ ಮಾಡಿದ್ನ? ನಾನು ಯಾರಿಗೂ ಫೋನ್ ಮಾಡಿಲ್ಲ. ಇವ್ರು ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ನಾನು ಯಾರಿಗೂ ಫೋನ್ ಮಾಡಿಲ್ಲ. ಸುಧಾರಿಸೋ ಅವಕಾಶ ಇತ್ತು, ಆದ್ರೆ ಬುದ್ಧಿ ತೋರಿಸ್ಬಿಟ್ಟೆ ನೀನು. ಅವರು ನಿನ್ನ ಮೇಲೆ ಸುಳ್ಳಾರೋಪ ಮಾಡಿ ಏನ್ ಸಾಧಿಸ್ತಾ ಇದ್ದಾರೆ? ಅವ್ರಿಗೇನು ಉಪಯೋಗ? ಮಿಸ್ಟರ್ ಪ್ರತಾಪ್, ಎನ್ಕ್ವೈರಿ ಮಾಡಬೇಕು, ದಯವಿಟ್ಟು ಕೋಆಪರೇಟ್ ಮಾಡಿ. ಇಲ್ಲ ಅಂದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ನನ್ನಿಂದ ಏನಾಗ್ಬೇಕು ಅದನ್ನ ಹೇಳಿ. ನಿಮ್ಮ ಫೋನ್ ಕೊಡಿ. ಆದಿತ್ಯ ಎಂಟರ್ಪ್ರೈಸಸ್ MD ಪ್ರಶಾಂತ್ ಅವ್ರ ನಂಬರ್ 9847699207. ನೋಡಿ, ಅಕ್ಟೋಬರ್ 3ನೇ ತಾರೀಕು ಡಯಲ್ ಲಿಸ್ಟ್ ಅಲ್ಲಿ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್ ಮಿಸ್ಟರ್ ಪ್ರತಾಪ್. ನಾಳೆ ರೆಕಾರ್ಡೆಡ್ ಕನ್ವರ್ಸೇಷನ್ ಸಿಗುತ್ತೆ, ನಿಮ್ಮ ಮುಂದೆನೇ ಪ್ಲೇ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗೋಗಿಲ್ಲ. ಥ್ಯಾಂಕ್ ಯು ಸರ್. ನಾನು ಫೋನ್ ಮಾಡಿಲ್ಲ ಮಮ್ಮಿ. ಡೇಟು ಟೈಮ್ ಎಲ್ಲ ಅಷ್ಟೊಂದು ಖಚಿತವಾಗಿ ಹೇಳ್ತಾ ಇದಾರಲ್ಲ ಸನ್ನಿ, ಸರಿ ಚೆಕ್ ಮಾಡು. ಏನಂದ್ರೆ ಅವರು 3rd ಅಕ್ಟೋಬರ್ ಅಲ್ಲ, ಮಧ್ಯಾಹ್ನ 12 ಗಂಟೆಗೆ. ಮಮ್ಮಿ, ಫೋನ್ ಹೋಗಿದೆ. 15 ಮಿನಿಟ್ಸ್ ಡ್ಯೂರೇಷನ್. ಏನಿದು? ಫೋನ್ ನಿಂದು ಯೂಸ್ ಮಾಡಿದ್ದಾರೆ. ಯಾರು ಮಾತಾಡಿರ್ಬೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ಮಮ್ಮಿ. ಅಳಿಯಂದ್ರೆ, ಆದಿತ್ಯ ಎಂಟರ್ಪ್ರೈಸಸ್ ಇಂದ ನಿಮಗೆ ಸ್ಕ್ರಾಪ್ ಮೆಟೀರಿಯಲ್ ಬಂತ? ಹೌದು. ಆ ಮೆಟೀರಿಯಲ್ ನಿಮ್ಮ ಕಂಪನಿ ಗೋಡೌನ್ಗೆ ಬರೋದಕ್ಕೆ ಮೂಲ ಕಾರಣಕರ್ತ ನಾನೇ. ನೀವು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ನಿಮ್ಮ ಫೋನ್ನ ಅಲ್ಲೇ ಬಿಟ್ಕೊಂಡು
ನಾನು ಆ ಫೋನ್ ತಗೊಂಡು ನಿಮಗೆ ಬಂದಿದ್ದ ನಂಬರ್ಗೆ ಮತ್ತೆ ಡಯಲ್ ಮಾಡಿದೆ. ಸಾಧ್ಯ ಇದೆ, ಕಾಲ್ ಹೋಗಿರೋದು ನಿಮ್ ಫೋನಿಂದಾನೇ ಇರ್ಬೋದು, ಆದ್ರೆ ಮಾತಾಡ್ರ ನೀವಲ್ಲ, ಮಾತಾಡಿರೋದು ಬೇರೆ ಯಾರೋ. ಅದೇ ಯಾರು ವಿನುತಾ? ಯಾರು? ಇನ್ಯಾರು? ಶ್ರೀನಿವಾಸ್ ಮಾವ. ಏನು? ನಿಮಗ್ ನೆನ್ಪಿದೆ ಪ್ರತಾಪ್, ಅವತ್ ಬಂದು ಹೇಳಿದ್ರಲ್ಲ ಫೋನ್ ಮಾಡಿ ಈ ತರ ಮಾತಾಡ್ದೆ ಅಂತ. ನಿಮ್ ಫೋನಿಂದ ಕಾಲ್ ಮಾಡಿ ಮಾತಾಡಿರೋದು ಮಾವಾನೆ, ಅವ್ನಿಂತ ಕೆಲಸ ಮಾಡೋನೆ. ಹೌದು, ನಿಮ್ಮ ಮಾವ ಎಲ್ಲಿ? ಆ ಮನುಷ್ಯ ಪತ್ತೇನೇ ಇಲ್ಲ. ಮೊದ್ಲು ಫೋನ್ ಮಾಡಿ ನೋಡಿ. ನಾಟ್ ರೀಚಬಲ್ ಬರ್ತಾ ಇದೆ. ಒಳ್ಳೇದಾಯ್ತು ಬಿಡು, ಈ ಕಾರಣದಿಂದನಾದ್ರೂ ಆ ಹಳದೋನಿಲಿಂದ ಹೋದ. ಏನ್ ಮಮ್ಮಿ ಹೀಗಂತಿದ್ಯಾ? ಅವ್ನ್ ಮನೆ ಹಾಳು ಕೆಲಸ ಮಾಡಿ ಹೋಗಿರೋದು ಒಳ್ಳೇದಾಯ್ತು ಅಂತಿದ್ಯಲ್ಲ. ಅವ್ನ್ ನನ್ ಮೊಬೈಲ್ ಇಂದಾನೆ ಕಾಲ್ ಮಾಡಿರೋದು, ನನ್ ಕುತ್ತಿಯಾಗಿ ತಂದಿಟ್ಟಿದ್ದಾನೆ. ಪೊಲೀಸ್ನವ್ರು ನನ್ ಬಂದು ಹುಡುಕ್ತಾರ ನಾಳೆ. ನಿಮ್ ಮಾವ ಸರಿಯಾಗಿ ತಂದಿಟ್ಬಿಟ್ಟು ಹೋಗಿದ್ದಾನೆ. ಸ್ಟುಪಿಡ್ ಆಗಿ ಮಾತಾಡ್ಬೇಡ ಸಾನಿ. ವಾಯ್ಸ್ ರೆಕಾರ್ಡಿಂಗ್ ಸಿಗುತ್ತೆ ಅಂತ ಹೇಳಿದಾರಲ್ವಾ, ಅದ್ ಬಂದ್ಮೇಲೆ ಅದ್ರಲ್ಲಿರೋ ವಾಯ್ಸ್ ನ ಕೇಳಿಸ್ಕೊಳ್ತಾರೆ. ನಿಮ್ದಲ್ಲ ಅಂತ ಪ್ರೂವ್ ಆಗತ್ತೆ. ಮತ್ತ್ಯಾಕ್ ನಿನ್ನ ಅರೆಸ್ಟ್ ಮಾಡ್ತಾರೆ? ಶ್ರೀನಿವಾಸನ ಹುಡುಕಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಸದ್ಯ ಅವನ್ ಕಾಟ ತಪ್ಪದೆ. ಇಲ್ಲ ಅತ್ತೆ, ಅದಷ್ಟೊಂದು ಸಿಂಪಲ್ ಅಲ್ಲ. ಫೋನ್ ಇವ್ರದ್ದಾಗಿರೋದ್ರಿಂದ ಇವ್ರದ್ದು ಸಪೋರ್ಟ್ ಇದೆ ಅಂತ ಆಗತ್ತೆ. ಇಂಡೈರೆಕ್ಟ್ ಆಗಿ ಶಾಮಿಲ್ ಆಗಿದ್ರು ಅದು ಅಪರಾಧನೇ. ಆಗ ಇವ್ರನ್ನೂ ಅರೆಸ್ಟ್ ಮಾಡ್ತಾರೆ. ರಾಮ ಲಕ್ಷ್ಮಣನ್ ತರ ಇದ್ವಿ. ನೋಡ್ದವ್ರಲ್ಲ ಹೇಳೋರು, ನಾನು ಬಾಸು ಜೊತೆ ಹೋಗ್ತಿದ್ರೆ ನೀವು ಫ್ರೆಂಡ್ಸ್ ಎಲ್ಲ ಯಾವ್ದೋ ಜನ್ಮದ ಅಣ್ಣ ತಮ್ಮ ಅಂತ ಹೇಳೋರು. ನಮ್ ಬಾಸು ಯಾವ್ದೋ ಜನ್ಮ ಯಾಕೋ ಇದೇ ಜನ್ಮ ಅಂತ ಅನ್ಕೊಂಡಿದ್ರು. ಅಣ್ಣ ತಮ್ಮಂತ ಗೊತ್ತಾದ್ಮೇಲೆ ತಾಯದಿಗಳಾಗ್ಬಿಟ್ವಿ. ಒಂದೇ ತಟ್ಟೆಲ್ಲ ಅನ್ನ ತಿಂತಿದ್ದು. ತಾನು ಬಾಸು ಜೊತೆಗೆ ಸೇರಿದ್ರೆ ಸುತ್ತ ಇರೋರಿಗೆಲ್ಲ ಹಾಳಿ ಕೊಡ್ತಿದ್ವು. ಯಾವ ಪಾರ್ಟಿ ನಗ್ತಿದ್ವಿ. ಈಗ ಒಬ್ರಿಗೊಬ್ರು ನೋಡೋದಿರ್ಲಿ, ಹತ್ರನೇ ಸೇರಕ್ಕಿಲ್ಲ. ಈ ಸಂಪತ್ತಿಗೆ ನಾವು ಅಣ್ಣ ತಮ್ಮ ಅಂತ ಯಾಕೆ ಗೊತ್ತಾಗ್ಬೇಕಿತ್ತು ಸಾವಿತ್ರಿ? ಸಾವಿತ್ರಿ, ಇದಕ್ಕೆಲ್ಲ ಏನ್ ಕಾರಣ ಅಂತ ನಂಗೆ ಗೊತ್ತಾಯ್ತು. ನಾನದನ್ನು ಸುಮ್ಮನೆ ಬಿಡಕ್ಕಿಲ್ಲ, ನಾನದನ್ನು ಸುಮ್ಮನೆ ಬಿಡಕ್ಕಿಲ್ಲ. ಸದ್ಯ ಸದ್ಯ ಏನ್ ಮಾಡ್ತಿದ್ದೀರಾ? ಸದ್ಯ ಸದ್ಯ ಏನು ಹುಡುಕ್ತಿದ್ದೀರಾ? ಸದ್ಯ ಏನು ಹುಡುಕ್ತಿದ್ದೀರಾ? ಸದ್ಯ ದುಡ್ಡು ದುಡ್ಡು ಇದೆ 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 ದುಡ್ಡು. ನನ್ನ ಬಾಸುನ ದೂರ ಮಾಡಿದ್ದು, ನನ್ನ ನಂದಿನ ಹಾಳು ಮಾಡಿದ್ದು. ನಾನಿದ್ದು ಸುಮ್ಮನೆ ಬಿಡಕ್ಕಿಲ್ಲ, ಸುತ್ತಾಗ್ತೀನಿ. ಸತ್ಯ ಸತ್ಯ ನನ್ನ ಮಾತು ಕೇಳಿ. ಸತ್ಯ
ಸಮಾಧಾನ ಮಾಡ್ಕೊಡಿ ಸತ್ಯ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸಾವಿತ್ರಿ? ಪೊಲೀಸ್ನವ್ರು ಬಂದು ಬಾಸ್ನ ಎನ್ಕ್ವೈರಿ ಮಾಡವ್ರೆ. ಅದನ್ನ ರೆಕಾರ್ಡ್ ತೋರಿಸಿ ನಾಳೆ ಅರೆಸ್ಟ್ ಮಾಡಿಕೊಂಡು ಹೋಯ್ತಾರಂತೆ. ಪಾಪ ಪ್ರಜ್ಞೆ ಕಾಡ್ತಿದೆ. ಪಾಪಿ ನಾನು, ಪಾಪಿ ಸಾವಿತ್ರಿ. Sorry,